ಓ ಇದೇನಾ ಕ್ರೆಟಾ? ಇದೇನು ಮುಂದ್ಗಡೆ ಒಳ್ಳೆ ಟ್ಯೂಬ್ಲೈಟ್ ಥರ ಕೊಟ್ಬಿಟ್ಟಿದ್ದಾರೆ. ಹೆಡ್ಲಾಪ್ ಇನ್ ಸ್ವಲ್ಪ ಕೆಳಗೆ ಕೊಟ್ಟಿದೆ, ಉದ್ರ ಹೋಗಿರೋದಲ್ಲ ಗುರು. ವೆನ್ಯೂಗೂ ಇದಕ್ಕೂ ಏನಂತ ಏನು ಡಿಫ್ರೆನ್ಸ್ ಇಲ್ಲ ಬಿಡಿ. ಇಲ್ಲಿ ನೋಡ್ರಪ್ಪ, ಸೈಡಿಂದನೂ ಏನೂ ಚೇಂಜೇ ಮಾಡಿಲ್ಲ ಕಾರ್ನ. ತಗೊಳಪ್ಪ, ಹಿಂದ್ಗಡೆನೂ ತಿರ್ಗಾ ಒಂದು ಟ್ಯೂಬ್ಲೈಟ್ ಕೊಟ್ಬಿಟ್ಟವ್ರೆ. ಜೊತೆಗೆ ಸೇಫ್ಟಿ ಸಹ ಇಲ್ಲ ಬಿಡಿ ಕಾರು. ಏನಂತ ಏನು ಚೆನ್ನಾಗಿಲ್ಲ. ನಾಟ್ ಹ್ಯಾಪ್ನಿಂಗ್. ಓಕೆ ಫ್ರೆಂಡ್, ಬಾಯ್. ಇವ್ನು ಯಾವನ ಸೆಡೆ ನನ್ನ ಮಗ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ತ್ರಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇಂಟ್ರೊಡಕ್ಷನ್ ನೋಡಿ ಒಂದು ರೌಂಡ್ ಎಲ್ಲರಿಗೂ ಶಾಕ್ ಆಗಿರುತ್ತೆ, ಗೊತ್ತು ನನಗೆ. ಬಟ್ ಅದೆಲ್ಲದಕ್ಕೂ ಉತ್ತರ ಈ ವಿಡಿಯೋಲಿ ಸಿಗುತ್ತೆ ಸ್ನೇಹಿತರೆ. ಡೆಫಿನೆಟ್ಲಿ ಏನೇನೆಲ್ಲ ಹೇಳಿದೆ, ಇದು ಯಾವುದೋ ನನ್ನ ಒಪಿನಿಯನ್ ಅಲ್ಲ. ಈ ಕಾರ್ದು ನೀವೇನು ನೋಡಿದ್ರಿ ಕ್ರೆಟಾ ಹೊಸದು, ಇದರದ್ದು ಡಿಸೈನ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಬಿಟ್ಟಾಗ ಒಂದಿಷ್ಟು ಜನ ಈ ಥರ ಕಮೆಂಟ್ ಮಾಡಿದರು. ಸೊ ಅದೆಲ್ಲದಕ್ಕೂ ಉತ್ತರ ಕೊಡಬೇಕು ಅನ್ನೋ ಕಾರಣಕ್ಕೇ ಆ ಥರ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು. ಅದು ನೋಡಿದ ತಕ್ಷಣ ಅನಿಸುತ್ತೆ, ಅಥವಾ ಇವಾಗ ನಾನು ಕೇಳಿದ ತಕ್ಷಣ ಅನಿಸುತ್ತೆ, ಡೆಫಿನೆಟ್ಲಿ ಇಟ್ಸ್ ಅ ಬಯಾಸ್ಡ್ ವಿಡಿಯೋ ಅಂತ. ನೋ ಗೈಸ್, ಇಟ್ಸ್ ನಾಟ್ ಅ ಬಯಾಸ್ಡ್ ವಿಡಿಯೋ. ಏನಕ್ಕೆ ಅಂತ ಅನ್ನೋದನ್ನು ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಮುಂದೆ ಇರುವಂತಹ ಈ ಹೊಸ ಕ್ರೆಟಾ 2024 ಫೇಸ್ ಲಿಫ್ಟ್ ವರ್ಷನ್ದು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಮಾಗಡಿ ರೋಡಲ್ಲಿ ಇರುವಂತಹ ಬ್ಲೂ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ. ಕ್ರೆಟಾ ಬಿಟ್ಟು ಇನ್ನು ಬೇರೆ ಬೇರೆ ಹುಂಡೈ ಕಾರ್ಸ್ಗಳು ಯಾವುದ್ಯಾವುದೆಲ್ಲ ನೋಡಬೇಕು ಅಥವಾ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ತೊಗೋಬೇಕು ಅಂತಂದರೂ ಈ ಶೋರೂಮಲ್ಲಿ ಎಲ್ಲ ಅವೈಲಬಲ್ ಇದೆ. ಸೊ ದಯವಿಟ್ಟು ಈ ಶೋರೂಮ್ನ ವಿಸಿಟ್ ಮಾಡಿ. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ಫಸ್ಟ್ಲಿ, ಹುಂಡೈ ಕಾರ್ಸ್ ಅಂದ ತಕ್ಷಣ ತಲೆಗೆ ಎಲ್ಲರಿಗೂ ಬರೋದು ಸೇಫ್ಟಿ ಇಲ್ಲ ಗುರು ಅಂತ. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿತ್ತು, ವರ್ನಾ ಲಾಂಚ್ ಆದಾಗ 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ತೊಗೊಂಡಿತ್ತು. ಫಸ್ಟು ಸೇಫ್ಟಿ ಬಗ್ಗೆನೇ ಮಾತಾಡ್ಬಿಡೋಣ ನಾವು. ಸೊ ಕ್ರೆಟಾದ ಏನು ಮಾಡಿದ್ದಾರೆ ಅಂತಂದರೆ AHSS ಅನ್ನೋದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಬಾಡಿ ಶೆಲ್ಲಲ್ಲಿ. ಅಂದರೆ ಅಡ್ವಾನ್ಸ್ ಹೈ ಸ್ಟ್ರೆಂತ್ ಸ್ಟೀಲ್ ಅಂತ. ಅಂದರೆ ಬಾಡಿ ಶೆಲ್ಗೆ ಇದನ್ನು ಆ್ಯಡ್ ಅಪ್ ಮಾಡಿರೋವಂಥದ್ದು. ಸೊ ದಟ್ ಬಾಡಿ ಶೆಲ್ ಏನಿದೆ ಇನ್ನೊಂದಿಷ್ಟು ಸ್ಟ್ರೆಂಥ್ ಅಪ್ ಆಗುತ್ತೆ. ಮತ್ತು ಬಾಡಿ ಶೆಲ್ಲಲ್ಲೂ ಒಂದಿಷ್ಟು ಚೇಂಜಸ್ ಮಾಡಿದ್ದಾರೆ. ಕ್ರ್ಯಾಶ್ ಪಾಯಿಂಟ್ಸ್ ಅಂತ ಏನು ಬರುತ್ತೆ ಅದನ್ನು ಸಹ ಸ್ಟ್ರೆಂಥ್ ಅಪ್ ಮಾಡಿದ್ದಾರೆ. ಸೊ ದಟ್ ಕ್ರ್ಯಾಶ್ ಟೆಸ್ಟ್ಗೆ ಹೋದಾಗ ಆ ಗಾಡಿ ಡೆಫಿನೆಟಾಗೆ ಒಂದು ಒಳ್ಳೆ ಸೇಫ್ಟಿ ರೇಟಿಂಗ್ ತೊಗೊಳತ್ತೆ. ಈವನ್ ವರ್ನಾ ಸಹ ಒಂದು ಒಳ್ಳೆ ಸೇಫ್ಟಿ ರೇಟಿಂಗ್ ತೊಗೊಂಡಿತ್ತು. ಡೆಫಿನೆಟ್ಲಿ ಕ್ರೆಟಾ ಸಹ ತೊಗೊಳತ್ತೆ. ಸೊ ಸೇಫ್ಟಿ ಮೇಲೆ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸೇಫ್ಟಿ ಅಂತ ಬಂದಾಗ ಈ ಕಾರಲ್ಲಿ ಟಾಪ್ ಎಂಡ್ ಮಾಡಲು 70 ಸೇಫ್ಟಿ ಫೀಚರ್ಸ್ ಬರುತ್ತೆ ಸ್ನೇಹಿತರೆ, ಇನ್ಕ್ಲೂಡಿಂಗ್ ಎಡಾಸ್. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸೇ 35-36 ಇದೆ ಸ್ನೇಹಿತರೆ. ಸೊ ಬೇಸ್ ವೇರಿಯಂಟ್ ತೊಗೊಂಡ್ರು ಅಷ್ಟು ಫೀಚರ್ಸ್ ಬರುತ್ತೆ. ಆ್ಯಂಡ್ 6 ಏರ್ ಬ್ಯಾಗ್ ಇಸ್ ದ ಸ್ಟ್ಯಾಂಡರ್ಡ್ ಒನ್ ಅಕ್ರಾಸ್ ಆಲ್ ದ ವೇರಿಯಂಟ್ಸ್ ಆಫ್ ದಿ ಕ್ರೆಟಾ. ನಿಮ್ಮ ಮುಂದೆ ಇರೋದು ಟಾಪ್ ಎಂಡ್ ವೇರಿಯಂಟ್ ಸ್ನೇಹಿತರೆ, SX ಆಪ್ಷನಲ್ಲು. ಅದು ಬಂದು MPI ಇಂಜಿನ್ನು, ನಾನ್ ಟರ್ಬೋ ಇಂಜಿನ್ ಇದು. ಆ್ಯಂಡ್ ಈ ಕಲರ್ ಬಂದು ಬ್ಲ್ಯಾಕ್ ಕಲರು. ಇದ್ರ ಜೊತೆಗೆ ಇನ್ನೊಂದು ಗ್ರೀನ್ ಕಲರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಯುನೀಕ್ ಕಲರ್ ಅದು. ನೆಕ್ಸ್ಟು ಟೆಸ್ಟ್ ಡ್ರೈವ್ ಎಲ್ಲ ಬರುತ್ತೆ ಗಾಡಿ. ಸೊ ಅವಾಗ ಒಂದು ವೇಳೆ ಇತ್ತು ಅಂತಂದರೆ ಡೆಫಿನೆಟ್ಲಿ ತೋರಿಸ್ತೀನಿ ನಿಮಗೆ. ಫ್ರಂಟ್ ಫೇಶಿಂದ ನೋಡಿದಾಗ ಆ್ಯಕ್ಚುಲಿ ಪೂರ್ತಿಯಾಗಿ ರಿವೈಸ್ ಮಾಡಿಬಿಟ್ಟಿದ್ದಾರೆ ಕ್ರೆಟಾದು. ಕನೆಕ್ಟಿಂಗ್ DRL ಬರುವಂಥದ್ದು ನೋಡ್ಬೋದು. ಎಲ್ಲರೂ ನೋಡಿದ ತಕ್ಷಣ ಇದನ್ನ ಟ್ಯೂಬ್ಲೈಟ್ ಅಂತ ಅಂತಾರೆ. ಗೈಸ್ ಕಮಾನ್, ವರ್ನಾಲಿ ನೋಡಿದಾಗಲೂ ಟ್ಯೂಬ್ಲೈಟ್ ಅಂತ ಅಂದ್ರಿ, ಎಷ್ಟು ಕಾರಲ್ಲಿ ಇವತ್ತಿಲ್ಲ ಹೇಳಿ ಇದನ್ನೇ ಸೇಮು. ಕ್ರೆಟಾಲ್ ನೋಡಿದ್ದೀರಾ, ವೆನ್ಯೂಲ್ ಬಂತು, ವರ್ನಾಲಿದೆ. ಬೇರೆ ಬ್ರ್ಯಾಂಡ್ಗಳು ತೊಗೊಂಡ್ರೆ ಫ್ರಾಂಕ್ಸಲ್ಲಿದೆ, ಕಿಯಾ ಸೆಲ್ಟೋಸಲ್ಲಿದೆ, ಕಿಯಾ ಸಾನೆಟಲ್ಲಿ ಬಂದಿದೆ. ಆ್ಯಂಡ್ ಜರ್ಮನ್ ಬ್ರ್ಯಾಂಡ್ ತೊಗೊಂಡ್ರೆ ಟೈಗುನಲ್ಲಿ ಸಹ ಇದೆ. ರೀಸೆಂಟಾಗಿ ಬಂದಂತಹ ಟಾಟಾ ಸಫಾರಿ ಆಗಿರ್ಬೋದು, ನೆಕ್ಸಾನ್ ಆಗಿರ್ಬೋದು, ಹ್ಯಾರಿಯರ್ ಆಗಿರ್ಬೋದು, ಎಲ್ಲದರಲ್ಲೂ ಕನೆಕ್ಟಿಂಗ್ ಬಾರ್ ಕೊಡ್ತಾನೆ ಇದ್ದಾರೆ. ಆ್ಯಂಡ್ ಈವನ್ ಹಿಂದ್ಗಡೆಗೂ ಸಹ ಬರ್ತಾ ಇದೆ. ಎಲ್ಲದೂ ಟ್ಯೂಬ್ಲೈಟ್ ಅಂತೀರಾ ಹೇಳಿ? ನನ್ನ ಪ್ರಕಾರ ಇದು ಟ್ರೆಂಡಲ್ಲಿ ಇರುವಂತಹ ಡಿಸೈನ್ ಸ್ನೇಹಿತರೆ. ಅದನ್ನೇ ಹುಂಡೈನವರು ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಏನು ಕನೆಕ್ಟಿಂಗ್ ಬಾರ್ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ದಿಸ್ ಗಿವ್ಸ್ ಅ ಡಿಫ್ರೆಂಟ್ ಸ್ಟ್ಯಾನ್ಸ್ ಟು ದಿಸ್ ಕಾರ್ ಸ್ನೇಹಿತರೆ. ಡಿಸೈನ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈ ಕಾರಲ್ಲಿ ಆಲ್ಮೋಸ್ಟ್ ಎಲ್ಲನೂ LED ಕೊಟ್ಟಿದ್ದಾರೆ. ಒಂದನ್ನು ಬಿಟ್ಟು ಹೇಳ್ತೀನಿ ಯಾವುದು ಅಂತ. ಇಂಡಿಕೇಟರ್ ಕೊಟ್ಟಿದ್ದಾರೆ, ನೋಡ್ಬೋದು ಇವಾಗ ಯಾವ ಥರ ಇದು ಫಂಕ್ಷನ್ ಆಗ್ತಾ ಇದೆ ಅಂತ ಅನ್ನೋದು. ನಿಮ್ಗೊಂದು ಇವಾಗ ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಆಬ್ರಕಡಾಬ್ರಾ ಮ್ಯಾಜಿಕ್ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿರ್ಬೋದು. ಮುಂಚೆ ಯಾವ ಥರ ಇದು ಫಂಕ್ಷನ್ ಆಗ್ತಾಯಿತ್ತು, ಇವಾಗ ಯಾವ ಥರ ಫಂಕ್ಷನ್ ಆಗ್ತಾ ಇದೆ ಅಂದರೆ ಡೈನಮಿಕ್ಕಾಗಿ ವರ್ಕ್ ಆಗ್ತಾ ಇದೆ ಇವಾಗ. ನಾನೇನೋ ಮ್ಯಾಜಿಕ್ ಮಾಡಿಲ್ಲ ಸ್ನೇಹಿತರೆ. ಆ್ಯಕ್ಚುಲಿ ದಿಸ್ ದ ಫಂಕ್ಷನಾಲಿಟಿ ಆಫ್ ದಿಸ್ ಕಾರ್. ಹಜಾರ್ಡ್ ಆನ್ ಮಾಡಿದಾಗ ಡೈನಮಿಕ್ ಫಂಕ್ಷನ್ ಇರೋಲ್ಲ, ಬಟ್ ನಾರ್ಮಲ್ ಇಂಡಿಕೇಟರ್ ಕೊಟ್ಟಾಗ ಸೀಕ್ವೆನ್ಷಿಯಲ್ ಬರುವಂಥದ್ದು ನೋಡ್ಬೋದು. ಹಿಂದುಗಡೆಗೂ ತೋರಿಸ್ತೀನಿ, ನೋಡ್ಬೋದು. ಹಜಾರ್ಡ್ ಸ್ವಿಚ್ ಆನ್ ಆಗಿಲ್ಲ, ಈ ಸೈಡ್ ಈ ಕಡೆ ಆನ್ ಆಗಿಲ್ಲದೆ ಇರೋದು. ಹಜಾರ್ಡ್ ಆನ್ ಮಾಡಿದಾಗ ನಾರ್ಮಲ್ ಆಗಿ ಬ್ಲಿಂಕ್ ಆಗುತ್ತೆ ಕಂಪ್ಲೀಟಾಗಿ. ಕೆಳಗಡೆಗೆ ಬಂದರೆ ಹೆಡ್ಲ್ಯಾಂಪ್ ಸೆಟಪ್ ಕೂಡ ರಿವೈಸ್ ಮಾಡಿದ್ದಾರೆ. ಮುಂಚೆ ಟ್ರೈ ಲೇಔಟ್ ಬರ್ತಾಯಿತ್ತು, ಇವಾಗ ಕ್ವಾಡ್ ಲೇಔಟ್ ಮಾಡಿದ್ದಾರೆ. ಅಂದರೆ 4 ಲೇಔಟ್ ಬರುತ್ತೆ, 1, 2, 3, 4. ಮೇಲ್ಗಡೆದಕ್ಕೆ ಲೋ ಬೀಮ್ ಕೊಟ್ಟಿದ್ದಾರೆ, ಕೆಳಗಡೆದಕ್ಕೆ ಹೈ ಬೀಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ LED ಹೆಡ್ ಲ್ಯಾಂಪ್. ಕೆಳಗಡೆಗೆ ಬಂದರೆ ಏರ್ ಕರ್ಟನ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಫ್ರಂಟ್ ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ, ಮತ್ತು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಸಹ ಬರುತ್ತೆ 4. ಆ್ಯಂಡ್ ಹುಂಡೈ 2D ಲೋಗೋ ಕೊಟ್ಟಿದ್ದಾರೆ. ಕೆಳಗಡೆನೆ ಫ್ರಂಟ್ ಕ್ಯಾಮ್ರಾ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಗ್ರಿಲ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಸಿಮಿಲರ್ ಟು ದ ವೆನ್ಯೂ ಸ್ನೇಹಿತರೆ.
ಫ್ರಂಟಿನ ನೋಡಿದ ತಕ್ಷಣ ಯಾರಾದ್ರೂ ಪಕ್ಕಾ ವೆನ್ಯೂ ಥರ ಇದೆ ಅಂತ ಅನ್ಸುತ್ತೆ. ಈ ಥರ ಹೇಳೋರು ನೈಟ್ ಟೈಮಲ್ಲಿ ಬಂದು ಒಂದ್ಸಲ ನೋಡಿ ಗೈಸ್ ಕ್ರೆಟಾನ. ಇಟ್ಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಸ್ಟಾನ್ಸ್. ಆ್ಯಂಡ್ ಕೆಳಗಡೆ ರೆಡಾರ್ ಪ್ಯಾನಲ್ ಬರುತ್ತೆ. ಈ ಕಾರಲ್ಲಿ ಟೋಟಲ್ ಆಗಿ 19 ಫೀಚರ್ಸ್ ಬರುತ್ತೆ. ಕಾರಲ್ಲಿ ಲೆವೆಲ್ 2 ಎಡಾಸ್ ಬರುತ್ತೆ. ಆ್ಯಕ್ಚುಲಿ ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗಿಗೆ ಅಲ್ಲಿ ಕೊಟ್ಟಿರುವಂತಹ ಕ್ಯಾಮ್ರಾಯಿಂದ ವರ್ಕ್ ಆಗುವಂಥದ್ದು. ಆ್ಯಂಡ್ ರಿಯರ್ ಕೊಲ್ಯೂಷನ್ ವಾರ್ನಿಂಗು ಮತ್ತು ರಿಯರ್ ಕೊಲ್ಯೂಷನ್ ಅಸಿಸ್ಟ್ಗೆಲ್ಲ ಹಿಂದ್ಗಡೆ ಇನ್ನೊಂದು ರೆಡಾರ್ ಬರುತ್ತೆ. ಸೊ ಅದ್ರ ಥ್ರೂ ಫಂಕ್ಷನಾಲಿಟಿ ಮಾಡುವಂಥದ್ದು. ಇದಿಷ್ಟು ಫ್ರಂಟ್ ಫೇಸಿಯ ಕತೆ ಸ್ನೇಹಿತರೆ. ಸೈಡಿಗೆ ಬಂದರೆ ಈ ಕಾರಿನ ಡೈಮೆನ್ಷನ್ಸಲ್ಲಿ ಒಂದು ಚೇಂಜ್ ಆಗಿದೆ. ಲೆಂತು ಅದು ಬಂದು 30 mm ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ಲಿ ಲೆಗ್ ಸ್ಪೇಸ್ ಎಲ್ಲ ಇಂಪ್ರೂವ್ ಆಗಿರುತ್ತೆ ಅಂತ ಅನ್ಕೋತೀರಾ. ನೋ ಗೈಸ್, ವೀಲ್ ಬೇಸ್ ಇಸ್ ದ ಸೇಮ್. ಬಟ್ ಏನು ಅಂತಂದರೆ ಬಂಪರಲ್ಲಿ ಸ್ವಲ್ಪ ರಿವೈಸ್ ಮಾಡಿರೋದ್ರಿಂದ ಆ 30 mm ಬಂಪರಲ್ಲಿ ತಿನ್ಕೊಂಡ್ಬಿಟ್ಟಿದೆ. ಅಲಾಯ್ ವೀಲ್ ಆ್ಯಕ್ಚುಲಿ ಚೇಂಜ್ ಮಾಡ್ಯಾರೆ ಡಿಸೈನು. ದಿಸ್ ಇಸ್ ಸಿಮಿಲರ್ ಟು ದ ಟ್ಯೂಸಾನ್ ಸ್ನೇಹಿತರೆ. ಟ್ಯೂಸಾನಲ್ಲಿ ಸ್ವಲ್ಪ ಬಿಸಿ ಅಂತ ಅನ್ಸುತ್ತೆ ಮತ್ತು ತುಂಬ ಸ್ಪೋಕ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಸ್ವಲ್ಪ ಸ್ಪೋಕ್ಸ್ ಕಮ್ಮಿ ಮಾಡಿದ್ದಾರೆ. ಬಟ್ ಇಟ್ಸ್ ಕ್ವೈಟ್ ನೀಟ್ ಆ್ಯಂಡ್ ಕಾರಿಗೆ ತುಂಬ ಸೂಟ್ ಆಗ್ತಾ ಇದೆ ಡಿಸೈನ್ಗೆ. ಆ್ಯಂಡ್ ಅಲಾಯ್ ವೀಲ್ ಕೂಡ ತುಂಬ ಚೆನ್ನಾಗಿದೆ, ಡೈಮಂಡ್ ಕಟ್ ಅಲಾಯ್ ವೀಲು. ಆ್ಯಂಡ್ ಟೈರ್ ಸೈಜ್ ನೋಡೋದಾದರೆ 215/60 ಆರ್ 17 ಇಂಚ್ ಕೊಟ್ಟಿದ್ದಾರೆ. 17 ಇಂಚ್ ಡೈಮಂಡ್ ಕಟ್ ಅಲಾಯ್. ಫ್ರಂಟಿಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಕಾರಿನ ಸಸ್ಪೆನ್ಷನು ಥ್ರೂಔಟ್ ದ ಕಾರ್ ಕ್ಲಾಡಿಂಗ್ ರನ್ ಆಗುವಂಥದ್ದು ನೋಡ್ಬೋದು ನೀವು. ಒಂದು SUV ಸ್ಟ್ಯಾನ್ಸ್ಗೆ ಆಟೋ ಅಂತ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದು IVT ಟ್ರಾನ್ಸ್ಮಿಷನ್ ಇರುವಂಥದ್ದು. ಆ್ಯಂಡ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಮತ್ತು ಸೈಡ್ ಕ್ಯಾಮ್ರಾ ಸಹ ಕೊಟ್ಟಿರೋವಂಥದ್ದು ನೋಡ್ಬೋದು. ಆ್ಯಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಇಲ್ಲಿ ಮಿರರಲ್ಲಿ ಕೊಟ್ಟಿರೋವಂಥದ್ದು ನೋಡ್ಬೋದು. ನಿಮ್ಮ ಪಕ್ಕ ಯಾರು ಇದ್ರು ಅಂತಂದಾಗ ಓವರ್ಟೇಕ್ ಮಾಡ್ದೇ ಇರಲಿ ನಾ ಕಾಣೋಕ್ಕೆ ಇದು ಕೊಟ್ಟಿರುವಂತಹ ಸೈನು. ಇದು ರೆಡ್ ಆಗಿ ಗ್ಲೋ ಅಪ್ ಆಗುತ್ತೆ. ಡ್ರೈವ್ ರಿವ್ಯೂಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಕ್ರೋಮ್ ಎಕ್ಸ್ಟೀರಿಯರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಮತ್ತು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೈಡಿಗೆ ಬಂದರೆ ಆ್ಯಕ್ಚುಲಿ ಸೈಡಲ್ಲಿ ಏನು ಮೇಜರ್ ಚೇಂಜ್ ಮಾಡಿಲ್ಲ ಅಲಾಯ್ ಬಿಟ್ಟು. ಬಿಕಾಸ್ ಸಿ ಪಿಲ್ಲರ್ಗೂ ಎಕ್ಸ್ಟೆಂಡ್ ಆಗುವಂಥ ಈ ಸಿಲ್ವರ್ ಫಿನಿಶ್ ನೋಡ್ಬೋದು. ಸೇಮ್ ಪ್ರೀವಿಯಸ್ ಕ್ರೆಟಾ ಏನಿತ್ತು ಅದರಲ್ಲೂ ಇದೇ ಥರ ಇತ್ತು. ರೂಫ್ ರೈಲ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ನಾಟ್ ಎ ಫಂಕ್ಷನಲ್ ರೂಫ್ ರೈಲ್. ಆ್ಯಂಡ್ ಈ ಕಾರಲ್ಲಿ ಪ್ಯಾನೋರಾಮಿಕ್ ಸನ್ ರೂಫ್ ಸಹ ಬರುತ್ತೆ ನೋಡ್ಬೋದು. ಈಗ ಓಪನ್ ಆಗಿದೆ ಪ್ಯಾನೋರಾಮಿಕ್ ಸನ್ ರೂಫು. ಆ್ಯಂಡ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಇಲ್ಲೂ ಸಹ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೊಟ್ಟಿರುವಂಥದ್ದು. ಆ್ಯಂಡ್ DRL ಪ್ಯಾಟ್ರನ್ ಏನಿದೆ ಅಥವಾ DRLನ ಏನು ಡಿಸೈನ್ ಮಾಡಿದ್ದಾರೆ ಸೇಮ್ ಅದೇ ಪ್ಯಾಟ್ರನ್ನಲ್ಲೇ ಟೈಲ್ ಲ್ಯಾಂಪ್ ಸಹ ಇದೆ. ಆ್ಯಂಡ್ ಬ್ರೇಕ್ ಲ್ಯಾಂಪ್ ಸಹ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಬ್ರೇಕ್ ಹೊಡೆದಾಗ ಸೇಮ್ ಟೈಲ್ ಲ್ಯಾಂಪೇ ಇನ್ನೂ ಸ್ವಲ್ಪ ಜಾಸ್ತಿ ಗ್ಲೋ ಅಪ್ ಆಗುತ್ತೆ ಅಷ್ಟೇ. ಇಲ್ಲೂ ಸಹ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಒಳಗಿಂದ ಹೊರಗೆ ಹೋಗುತ್ತೆ ಇಂಡಿಕೇಟರು. SX ಅಂತ ಕೊಟ್ಟಿದ್ದಾರೆ, ಬಟ್ ದಿಸ್ ಇಸ್ SX ಆಪ್ಷನಲ್. ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಪೆನ್ಸರ್ ಇಲ್ಲಿ ಇದೆ ಸ್ನೇಹಿತರೆ. ಇಲ್ಲಿ ಒಳಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಡಿಸ್ಪೆನ್ಸರು. ರಿಯರ್ ವಿಂಡ್ಶೀಲ್ಡ್ಗೆ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನಾ ಕೊಟ್ಟಿದ್ದಾರೆ. ಕ್ರೆಟಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನೋಡ್ಬೋದು. 1 2 3 4. ಆ್ಯಂಡ್ ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ ಡಿಸೈನ್ನು ಚೇಂಜ್ ಮಾಡಿದ್ದಾರೆ. ಈ ಕಾರಲ್ಲಿ ಎಲ್ಲ LED ಒಂದೇ ಒಂದು ಹ್ಯಾಲೋಜನ್ ಅಂತ ಹೇಳಿದ್ನಲ್ಲ, ಇದೇನೆ ಆ್ಯಕ್ಚುಲಿ ರಿವರ್ಸ್ ಲ್ಯಾಂಪ್ ಇದು. ಇದು ಬಂದು ಹ್ಯಾಲೋಜನ್. ಇದು ಕೊಟ್ಟಿರೋ ಪ್ಲೇಸ್ಮೆಂಟ್ ನೋಡಿದ ತಕ್ಷಣ ಎಲ್ಲರಿಗೂ ಅನ್ಸುತ್ತೆ ಇದು ಬಂದು ರಿಯರ್ ಫಾಗ್ ಲ್ಯಾಂಪ್ ಅಂತ. ಬಟ್ ಇಟ್ಸ್ ನಾಟ್ ಎ ಫಾಗ್ ಲ್ಯಾಂಪ್, ಇಟ್ಸ್ ರಿವರ್ಸ್ ಲೈಟ್ ಸ್ನೇಹಿತರೆ. ರಿವರ್ಸ್ ಕ್ಯಾಮ್ರಾ ಇದು ಮತ್ತು ನಂಬರ್ ಪ್ಲೇಟ್ ಲೈಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲಿ ಬೂಟ್ ಓಪನ್ ಮಾಡೋಕ್ಕೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಲೆಟ್ಸ್ ಸಿ ಗೈಸ್. ಬೂಟ್ ಬಂದು ಸೇಮ್ 433 ಲೀಟರ್ಸು. ಆ್ಯಂಡ್ ಇಲ್ಲಿ ಬೋಸ್ ಸಬೂಫರ್ ಬರುತ್ತೆ. ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ. ಪಾರ್ಸಲ್ ಟ್ರೇ ಬರುತ್ತೆ. ಆ್ಯಂಡ್ ಸ್ಪೇರ್ ಟೈರಿಗೆ ಬಂದರೆ ಇಟ್ಸ್ ಸ್ಮಾಲರ್ ಸೈಜ್ ಟೈರ್ ಸ್ನೇಹಿತರೆ. 205/65 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಇಟ್ಸ್ ಸ್ಟೀಲ್ ವೀಲ್ ಸ್ನೇಹಿತರೆ. ಲೋಡಿಂಗ್ ಲಿಪ್ ಕೂಡ ಹೈ ಇಲ್ಲ, ದಟ್ಸ್ ಅ ಗುಡ್ ಥಿಂಗ್. ಲಗೇಜ್ಗಳನ್ನ ಆರಾಮಾಗಿ ಎತ್ತಿ ಇಡ್ಬೋದು. ಡಿಸ್ಪೆನ್ಸರ್ ಕೆಳಗಿದೆ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವಾಟರ್ ಡಿಸ್ಪೆನ್ಸರ್ ರಿಯರ್ ವಿಂಡ್ಶೀಲ್ಡ್ಗೆ. ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗ ಕೊಟ್ಟಿದ್ದಾರೆ. ಸ್ಮಾರ್ಟ್ ಕೀಲಿ ನಿಮ್ದೊಂದು ಮೆಟಲ್ ಕೀ ಬರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿಗೆ ಎಳೆದ್ರೆ ಬೂಟ್ ಓಪನ್ ಆಗುತ್ತೆ. ಇದೇನೇ ಕೊಟ್ಟಿರೋದು ಅಂತಂದರೆ ಒಂದು ವೇಳೆ ಕ್ರ್ಯಾಶ್ ಆಯಿತು ಅಥವಾ ನಿಮಗೂ ಡೋರ್ಗಳು ಜಾಮ್ ಆಗಿತ್ತು ಅಂತಂದರೆ ಸೊ ದಟ್ ರಿಯರ್ ಸೀಟ್ನ ಫೋಲ್ಡ್ ಮಾಡಿ ಇಲ್ಲಿಂದ ಎಕ್ಸಿಟ್ ಆಗ್ಬೋದು ಬೂಟಿಂದ. ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸ್ವಲ್ಪ ಹೆವಿ ಇದೆ ಸ್ನೇಹಿತರೆ ಆ್ಯಕ್ಚುಲಿ ಬೂಟ್ ಎಲ್ಲ. 50 ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಈ ಸೈಡ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ. ಆ್ಯಂಡ್ ಕೆಳಗಡೆ ಕ್ಯಾಮ್ರಾ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಪಡಲ್ ಲ್ಯಾಂಪ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಕ್ಚುಲಿ ಲೈಕ್ ಅನ್ಲಾಕ್ ಮಾಡಿದಾಗ ಕಾರು ಇಲ್ಲಿ ಲೈಟ್ ಬರುತ್ತೆ. ಸೊ ದಟ್ ನೈಟ್ ಟೈಮು ನೀವು ತುಂಬ ಕತ್ತಲ್ಲಿ ನಿಲ್ಸಿದ್ದೀರಾ ಅಂತಂದರೆ ನಿಮ್ಮ ಸುತ್ತ ಏನಿದೆ ಅಥವಾ ನೀವು ಕಾರ್ ಒಳಗಡೆ ಇನ್ನಾಗಬೇಕಾದ್ರೆ ಏನಾದ್ರು ಇತ್ತು ಅಂತಂದರೆ ಈಸಿಯಾಗಿ ಕಾಣುತ್ತೆ. ಈವನ್ ಈ ಸೈಡ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಪಡಲ್ ಲ್ಯಾಂಪು. ಎರಡು ಕಡೆನೂ ಕೊಟ್ಟಿದ್ದಾರೆ, ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ ನೋಡಿ ಇಲ್ಲಿ ಕ್ಯಾಮ್ರಾ ಇರೋವಂಥದ್ದು. ಆ್ಯಂಡ್ ರೈನ್ ಸೆನ್ಸಿಂಗ್ ವೈಪರ್ಗೆ ಸೆನ್ಸರ್ಸ್ ಕೊಟ್ಟಿಲ್ಲ, ದಟ್ಸ್ ಒನ್ ಸ್ಯಾಡ್ ಪಾರ್ಟ್. ವೇರಿಯಂಟ್ಸ್ ನೋಡೋದಾದರೆ EX, SS ಆಪ್ಷನಲ್ಲು ಮತ್ತು SX ಟೆಕ್ ಆ್ಯಂಡ್ SX ಆಪ್ಷನಲ್ ಅಂತ ಬರುತ್ತೆ. ಇದು ಬಂದು SX ಆಪ್ಷನಲ್. ನಾನು ಅವಾಗಲೇ ಹೇಳ್ದಂಗೆ ಟೋಟಲ್ ಆಗಿ 19 ವೇರಿಯಂಟ್ ಬರುತ್ತೆ. ಆ್ಯಂಡ್ ಡುವೆಲ್ ಟೋನು ಸೇರಿದ್ರೆ 28 ವೇರಿಯಂಟ್ ಬರುತ್ತೆ. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಕ್ರೆಟಾ ನೋಡಿ MPI ಈ ವೇರಿಯಂಟು 10,99,000 ಅಂದರೆ 11 ಲಕ್ಷ ಆಗುತ್ತೆ. ನಾವಿವತ್ತು ರಿವ್ಯೂ ಮಾಡ್ತಾರೆ ನೋಡಿ 1.5 MPI IVT SX ಆಪ್ಷನಲ್ಲು 18,69,000 ಆಗುತ್ತೆ. ಆನ್ ರೋಡ್ ನೋಡೋದಾದರೆ ನೋಡ್ಬೋದು
23,59,000 ಆಗುತ್ತೆ ಸ್ನೇಹಿತರೆ. ಟಾಪ್ ಎಂಡ್ ಅಂತ ತೊಗೊಂಡ್ರೆ ಕ್ರೆಟಾ ಆಟೋ ಡೀಸಲು 1.5 CRDI SX ಆಪ್ಷನಲ್ 80 ಡ್ಯುಯಲ್ ಟೋನು 20,14,000 ಆಗುತ್ತೆ. ಎಕ್ಸ್ ಶೋರೂಮು. ಆನ್ ರೋಡು 25,500,000 ಲಕ್ಷ ಆಗುತ್ತೆ ಸ್ನೇಹಿತರೆ. ಕಾರಿನ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಡಿಸೈನ್ ಮುಂಚೆ ಕ್ರೆಟಾದು ಸ್ವಲ್ಪ ಸಬ್ಜೆಕ್ಟಿವ್ ಆಗಿತ್ತು, ಬಟ್ ಇವಾಗ ಒಂದು ಒಳ್ಳೆ ಬೋಲ್ಡ್ ಲುಕ್ ಬಂದಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಈ ಒಂದು ಕನೆಕ್ಟಿಂಗ್ DRL ಏನಿದೆ ಡಿಸೈನು, ದಿಸ್ ಈಸ್ ದ ಮೇನ್ ಹೈಲೈಟ್ ಸ್ನೇಹಿತರೆ. ಒಂದು ಒಳ್ಳೆ ಸ್ಟಾನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಫ್ರಂಟ್ ಫೇಶಿಂದ ಆ್ಯಕ್ಚುಲಿ ಒಂದು ಒಳ್ಳೆ ಬೋಲ್ಡ್ ಲುಕ್ ಇದೆ ಅಂತಲೇ ಹೇಳ್ಬೋದು. ಹವೆವರ್ ಸೈಡ್ ಪ್ರೊಫೈಲ್ ರಿಮೈನ್ಸ್ ದಿ ಸೇಮ್. ಆ್ಯಂಡ್ ಹಿಂದ್ಗಡೆ ಕೊಟ್ಟಿರುವಂತಹ ಈ ಒಂದು ಕನೆಕ್ಟಿಂಗ್ ಬಾರ್ ಏನಿದೆ, ಕನೆಕ್ಟಿಂಗ್ ಟೈಲ್ ಲ್ಯಾಂಪು, ಆ್ಯಂಡ್ ಈವನ್ ಇದು ಕೂಡ ತುಂಬ ಸ್ಲೀಕಾಗಿ ಡಿಸೈನ್ ಮಾಡಿದ್ದಾರೆ. ಮುಂಚೆ ಎಲ್ಲ ತುಂಬ ದಪ್ಪ ಬರ್ತಾ ಇತ್ತು, ಬಟ್ ಇವಾಗ ಆ ಥರ ದಪ್ಪ ಇಲ್ಲ. ಈ ಒಂದು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ರೆಟಾ ಡಿಸೈನ್ ನನ್ನ ಪ್ರಕಾರ ಇವಾಗ ಒಂದು ಒಳ್ಳೆ ಸ್ಟಾನ್ಸ್ ಇದೆ ಮತ್ತು ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಇಟ್ಸ್ ಲುಕ್ ಪ್ರೀಮಿಯಮ್ ಆಸ್ ವೆಲ್. ಇಂಟೀರಿಯರ್ನು ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿದ್ದಾರೆ. ಲೈಕ್ ಬ್ಲ್ಯಾಕ್ ಕೊಟ್ಟಿರೋ ಪ್ರಾಪರ್ ಡ್ಯುಯಲ್ ಟೋನ್ ಅಂತ ಇರೋದು, ಬಟ್ ಸ್ಟಿಲ್ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಸ್ಟಿಲ್ ಅಪೀಲಿಂಗ್ ಆಸ್ ವೆಲ್. ಮೆಟಲ್ ಫಿನಿಶ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. RM ಪ್ಯಾಡು ಮತ್ತು ರಿಯರ್ ಸನ್ಶೇಡ್ ಸಹ ಬರುತ್ತೆ ನಿಮಗೆ. ಆ್ಯಂಡ್ ಈ ಸನ್ಶೇಡು SX ಅಥವಾ SX ಆಪ್ಷನಲ್ಲಿಂದ ಸ್ಟಾರ್ಟ್ ಆಗುತ್ತೆ. S ಆಪ್ಷನಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ಸಿಗೆ ಬಂದರೆ ಈ ಕಾರಲ್ಲಿ ಕಂಪ್ಲೀಟ್ಲಿ ಲೆದರೆಡ್ ಸೀಟ್ಸ್ ಬರ್ತಾ ಇರೋದು. ಆ್ಯಂಡ್ ಈ ಸೀಟ್ಸಿಗೆ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ಸಹ ಇದೆ. ನೋಡ್ಬೋದು, ಇದು ಕಂಪ್ಲೀಟ್ಲಿ ರಿಕ್ಲೈನ್ಡು, ಇದು ಕಂಪ್ಲೀಟ್ಲಿ ಅಪ್ರೈಟ್ ಇರುವಂಥದ್ದು. ನೋಡ್ಬೋದು ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಅಪ್ರೈಟು. ಇದು 1 ಸ್ಟೆಪ್ಪು. ಓಕೆ, ಇದು ನೋಡ್ಬೋದು, ಇದು ಕಂಪ್ಲೀಟ್ಲಿ ರಿಕ್ಲೈನ್ಡು. ಐಸೋಫಿಕ್ಸ್ ಆ್ಯಂಕರ್ಸ್ ಬರುತ್ತೆ 2 ಕಡೆ ಕೂಡ. ಸೆಂಟರ್ ಆಮ್ರೆಸ್ಟ್ ಇದೆ. 2 ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಮತ್ತು ಈ ಕಾರಲ್ಲಿ 3 ಪಾಯಿಂಟ್ ಸೀಟ್ ಬೆಲ್ಟ್ ಸಹ ಬರುತ್ತೆ ಎಲ್ಲ ಪ್ಯಾಸೆಂಜರ್ಸ್ಗೂ. ಅಂದರೆ ಟೋಟಲ್ 5 ಪ್ಯಾಸೆಂಜರ್ಸ್ಗೆ. ಸೆಂಟ್ರ್ ಪ್ಯಾಸೆಂಜರ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಒಳಗೆ ಕೂತಿದ್ದೀನಿ ಇವಾಗ. ಜಸ್ಟ್ ಲಿಸನ್ ಟು ದಿಸ್ ಥಡ್ ಗೈಸ್. ಆ್ಯಕ್ಚುಲಿ ತಡ್ಡು ತುಂಬ ಸಾಫ್ಟು ಇಲ್ಲ, ತುಂಬ ಹಾರ್ಡು ಇಲ್ಲ, ಇನ್ ಬಿಟ್ವೀನ್ ಇದೆ. ಈ ಸೀಟ್ನ ಪೂರ್ತಿ ಮುಂದಕ್ಕೆ ತಳ್ಳಿದೆ, ಈ ಸೀಟ್ನ ಪೂರ್ತಿ ಹಿಂದಕ್ಕೆ ತಳ್ಳಿದೆ. ಸೊ ದಿಸ್ ಇಸ್ ದ ಮಿನಿಮಮ್ ಲೆಗ್ ರೂಮ್ ಆ್ಯಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಲೆಗ್ ರೂಮು. ಆ್ಯಾವ್ರೇಜ್ ಆಗಿ ಇಟ್ಟರೆ 6 ಫೀಟ್ ಇರೋರ್ಗೂ ಏನು ತೊಂದರೆ ಇಲ್ಲ. ಲೆಗ್ ರೂಮು ನೀ ರೂಮ್ ಎಲ್ಲ ಚೆನ್ನಾಗೇ ಇರುತ್ತೆ. ಇವನ್ ಇಲ್ಲಿ ರಿಯರ್ ರೀಡಿಂಗ್ ಲ್ಯಾಂಪ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಇಟ್ಸ್ ಟು ಪ್ರೀಮಿಯಮ್ ಆಸ್ ವೆಲ್ ಸ್ನೇಹಿತರೆ. ನೋಡ್ಬೋದು ವೈಟ್ ಲೈಟ್ ಕೊಟ್ಟಿರುವಂಥದ್ದು, ಅದು ಕೂಡ LED ಲೈಟು. ಇದು ಆಪರೇಟಿಂಗ್ ವೇ ಕೂಡ ಸಖತ್ ಪ್ರೀಮಿಯಮ್ ಆಗಿದೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಇದನ್ನು ಫಿಕ್ಸ್ಡ್ ಸಹ ಮಾಡ್ಬೋದು. ನೋಡಿ, ಕೊಟ್ಟರೆ ಹಿಂಗೆ ನೋಡಿ ಫಿಕ್ಸ್ಡ್ ಆಯ್ತು. ಆ್ಯಕ್ಚುಲಿ ಬಿಟ್ಟರೆ ಹಿಂಗೆ ರಿಕ್ಲೈನ್ ಆಗುತ್ತೆ ವಾಪಸ್ಸು, ಆರಾಮಾಗಿ ಹಿಂಗೆ ಹಿಡ್ಕೊಬೋದು. ಮತ್ತು ವಾಪಸ್ ಇದನ್ನು ಬಿಟ್ಟರೆ ನೋಡಿ ಒಳಕೋಯ್ತು. ಸೇಮ್ ಅದನ್ನು ಆ ಕಡೆನೂ ಹಾಗೆ ಮಾಡ್ಬೋದು. ಆ್ಯಂಡ್ ಲೈಟ್ ಸಹ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಬರುತ್ತೆ. ಕೆಳಗಡೆ ಟೈಪ್ C ಪೋರ್ಟ್ ಕೊಟ್ಟಿದ್ದಾರೆ 2. ಆ್ಯಂಡ್ ಮೊಬೈಲ್ ಇಟ್ಕೊಳ್ಳೋಕೆ ಇಲ್ಲಿ ಸ್ಪೇಸ್ ಸಹ ಇದೆ. ಮಧ್ಯದಲ್ಲಿ ಹಂಪ್ ಆ್ಯಕ್ಚುಲಿ ತುಂಬ ಹೈಟ್ ಇಲ್ಲ, ದಟ್ಸ್ ಎ ಗುಡ್ ಥಿಂಗ್. ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಲೆಗ್ ಸ್ಪೇಸ್ ಚೆನ್ನಾಗಿರುತ್ತೆ. ಆಮ್ರೆಸ್ಟ್ ಆ್ಯಕ್ಚುಲಿ ಫಿಕ್ಸ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಆ್ಯಂಡ್ ರಿಕ್ಲೈನ್ ಫಂಕ್ಷನ್ ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ಕಂಫರ್ಟ್ ಆಗಿದೆ ಅಂತ. ಅನ್ನೋದು ವರಿಕೊಂಡು ಆರಾಮಾಗಿ ಮಲ್ಕೊಂಡು ಹೋಗ್ಬಿಡ್ಬೋದು ಸ್ನೇಹಿತರೆ. ಇಲ್ಲಿ ಹೆಡ್ರೆಸ್ಟ್ ಕುಷನ್ ಬರುತ್ತೆ. ಮೋಸ್ಟ್ಲಿ ಅದು ಟರ್ಬೋ ವೇರಿಯಂಟಲ್ಲಿ ಬರುತ್ತೆ ಅಂತ ಅನ್ಸುತ್ತೆ. ಇದು MPI ಆಗಿರೋದ್ರಿಂದ ಇದರಲ್ಲಿ ಕೊಟ್ಟಿಲ್ಲ. ಅದೊಂದು ಇದ್ದರೆ ಹಿಂಗೆ ಮಲ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು ಸ್ನೇಹಿತರೆ. ಒಳ್ಳೆ ಕಂಫರ್ಟ್ ಇದೆ. ರಿಕ್ಲೈನ್ ಆ್ಯಂಗಲ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇವನ್ ಆಮ್ರೆಸ್ಟ್ ಕೂಡ ನೋಡ್ಬೋದು ನೀವು ಇಲ್ಲಿ. ಆ್ಯಕ್ಚುಲಿ ಪ್ರಾಪರಾಗಿ ರೈಸ್ಡ್ ಅಪ್ ಮಾಡಿದ್ದಾರೆ, ತುಂಬ ಏನು ಕೆಳಗಿಲ್ಲ. ಸೊ ದಟ್ ಇಲ್ಲಿ ಕೈ ಇಟ್ಕೊಳ್ಳೋಕ್ಕೂ ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಡ್ಯಾಶ್ ಬೋರ್ಡ್ ಲೇಔಟಿಗೆ ಬಂದರೆ ನೋಡ್ಬೋದು, ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಸ್ನೇಹಿತರೆ. ದಿಸ್ ಇಸ್ ದ ನ್ಯೂ ಡ್ಯಾಶ್ ಬೋರ್ಡ್ ಲೇಔಟ್ ಕ್ರೆಟಾ ಕೊಟ್ಟಿರುವಂಥದ್ದು. ಸಖತ್ತಾಗಿದೆ ನನ್ನ ಪ್ರಕಾರ. ಬಿಕಾಸ್ ಡ್ಯಾಶ್ ಬೋರ್ಡ್ ಲೇಔಟ್ ಏನೊಂದು ಮಾಡಿದ್ದಾರೆ, ತುಂಬ ರಿಫ್ರೆಶಿಂಗ್ ಅನ್ಸುತ್ತೆ. ಮತ್ತು ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿರೋದಂತೂ ಇನ್ನೂ ಏರಿ ಅಂತ ಅನ್ಸುತ್ತೆ. ಕ್ಯಾಬಿನ್ ಮಾತ್ರ ಒಳ್ಳೆ ಪ್ರೀಮಿಯಂ ಅಪೀಲ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಹೊಸ ಡ್ಯಾಶ್ ಬೋರ್ಡಿಂದ. ಆ್ಯಂಡ್ ಆ ಪ್ಯಾನಲ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಾ ಇದೆ ನನಗಂತೂ. ಮುಂದ್ಗಡೆಗೆ ಬಂದರೆ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ. ಆ್ಯಂಡ್ ಇಲ್ಲಿ ಮಿರರ್ ಫೋಲ್ಡಿಂಗಿಗೆ ಕೊಟ್ಟಿರೋಂಥದ್ದು ನೋಡ್ಬೋದು. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ 2 ಬರುತ್ತೆ. ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಮ್ಯಾಪ್ ಪಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಲೈಕ್ ಏನೋ ಪೇಪರ್ಸು ಅಥವಾ ಪೆನ್ನು ಆ ಥರದ್ದು ಏನಾದ್ರು ಇಡ್ಬೋದು. ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಮುಂದ್ಗಡೆ ಸೆಂಟ್ರಲ್ ಸ್ಪೀಕರ್ ಸಹ ಬರುತ್ತೆ. ಟೋಟಲ್ ಆಗಿ ಈ ಕಾರಲ್ಲಿ ಬರುವಂಥದ್ದು 8 ಸ್ಪೀಕರ್ ಬೋಸ್ ಸಿಸ್ಟಮು. 4 ಸ್ಪೀಕರು, 2 ಟ್ವಿಟರು, 1 ಸಬೂಫರು. ಆ್ಯಂಡ್ ಮುಂದ್ಗಡೆ ಇರುವಂಥದ್ದು ಸೆಂಟ್ರಲ್ ಸ್ಪೀಕರ್. ಆ್ಯಂಡ್ ಸೀಟ್ಸಿಗೆ ಬಂದರೆ ಇಟ್ಸ್ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸು. ರಿಕ್ಲೈನಿಂಗ್ ಕೊಟ್ಟಿದ್ದಾರೆ. ಫ್ರಂಟ್ ಟು ಬ್ಯಾಕ್ ಮೂವ್ ಆಗುತ್ತೆ. ಮತ್ತು ಹೈಟ್ ಅಡ್ಜಸ್ಟ್ಮೆಂಟಿಗೆ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಹೈಟ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇರೋದು. ಆ್ಯಂಡ್ ಈ ಥೈ ಸಪೋರ್ಟ್ ಏನಿದೆ ಇದನ್ನೂ ಸಹ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಾಡ್ಬೋದು. ನೋಡಿ ಇವಾಗ ನೋಡಿ ಮೇಲೆ ಬರ್ತಾ ಇದೆ ಅದು. ಈ ಕೆಳಗೆ ತಳ್ಳಿದ್ರೆ ಕೆಳಗೆ ಹೋಗ್ತಾರೆ. ಸೊ ಇಟ್ಸ್
8-way ಎಲೆಕ್ಟ್ರಿಕ್ ಅಡ್ಜಸ್ಟ್ ಆ್ಯಂಡ್ ಹೆಡ್ ರೆಸ್ಟ್ ಮ್ಯಾನ್ಯುವಲ್ ಮಾಡ್ಕೋಬೇಕು. ಸೊ ಟೋಟಲಿ ಇಟ್ಸ್ 10-way ಅಡ್ಜಸ್ಟಬಲ್ ಸೀಟ್ ಸ್ನೇಹಿತರೆ. ಆ್ಯಂಡ್ ಈ ಸೀಟ್ಸ್ಗೆ ವೆಂಟಿಲೇಷನ್ ಫಂಕ್ಷನ್ ಎಲ್ಲ ಬರುತ್ತೆ, ಒಳಗಡೆ ಹೋದಾಗ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಮ್ಯಾಗ್ನೆಟಿಕ್ ಪ್ಯಾಡ್ ಕೊಟ್ಟಿದ್ದಾರೆ. ಇದು ಎಲ್ಲಿ ನೋಡಿದ್ದೀರಾ ಅಂತ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ತೀನಿ ಇವಾಗ. ಇದು ಅಯೋನಿಕ್ 5 ನೋಡ್ತೀರಾ ನೀವು. ನಿಮ್ಮದು ಏನಾದ್ರು ಮೆಟಲ್ ಐಟಮ್ಸ್ಗಳಿತ್ತು ಅಂದರೆ ಸೊ ದಟ್ ಯು ಕ್ಯಾನ್ ಸ್ಟಿಕ್ ಇಟ್ ಹಿಯರ್. ಪರ್ಪಸ್ ಏನು ಅಂತ ನಿಮಗೆ ಗೊತ್ತಾಗಬೇಕಷ್ಟೇ, ಬಟ್ ಸ್ಟಿಲ್ ಇಲ್ಲೊಂದು ಸ್ಟಿಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಮ್ಯಾಗ್ನೆಟಿಕ್ ಪ್ಯಾಡು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫ್ಗೆ, ಟ್ರಾಕ್ಷನ್ ಕಂಟ್ರೋಲ್ ಬಟಲು, ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮು ಮತ್ತು ಹೆಡ್ಲೈಟ್ ಲೆವೆಲ್ ಅವ್ರಿಗೆ ಕೊಟ್ಟಿದ್ದಾರೆ. ಕೆಳಗಡೆಗೆ ಬಂದರೆ ಇಲ್ಲಿ ಫ್ಲೂಯಿಡ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಆಗಿರೋದ್ರಿಂದ 2 ಪೆಡಲ್ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ. ಕೆಳಗಡೆ ಎಲ್ಲ ಪ್ರಾಪರಾಗಿ ಕನ್ಸೀಲ್ ಮಾಡಿದ್ದಾರೆ, ತುಂಬ ಏನು ಎಕ್ಸ್ಪೋಸ್ ಆಗಿಲ್ಲ, ತುಂಬ ಏನು ಆ್ಯಕ್ಚುಲಿ ಎಕ್ಸ್ಪೋಸೇ ಆಗಿಲ್ಲ. ದಟ್ಸ್ ಅ ಗುಡ್ ಥಿಂಗ್. ಬಾನೆಟ್ ಲಿಡ್ ಓಪನ್ ಮಾಡೋಕ್ಕೆ ಲಿವರ್ ಕೊಟ್ಟಿದ್ದಾರೆ. ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಮತ್ತು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸ್ನೇಹಿತರೆ. 10.25 ಇಂಚ್ ಬರುತ್ತೆ, ಎರಡು ಕೂಡ ಸಿಂಗಲ್ ಪ್ಯಾನಲಲ್ಲಿ ಕೊಟ್ಟಿದ್ದಾರೆ. ಈ ಸಿಂಗಲ್ ಪ್ಯಾನಲ್ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ಲುಕ್ ಕೊಡ್ತಾ ಇದೆ ಮಾತ್ರ. ಕ್ಯಾಬಿನ್ ಒಳಗಡೆ ಕೂತಾಗ, ಡ್ರೈವರ್ ಸೀಟಲ್ಲಿ ಕೂತಾಗಂತೂ ಇನ್ನೂ ಚೆನ್ನಾಗಿ ಲುಕ್ ಕೊಡುತ್ತೆ. ಪ್ಯಾಸೆಂಜರ್ ಸೀಟಲ್ಲಿ ಕೂತವ್ರಿಗೂ ಸಖತ್ ಅಂತ ಅನಿಸುತ್ತೆ. ಇದನ್ನು ಬ್ರೌಸ್ ಮಾಡೋಕ್ಕೆ ಇಲ್ಲಿ ಸ್ಟೇರಿಂಗ್ ಮೌಂಟೆಡಲ್ಲಿ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಏನೇನಿದೆ ನೋಡ್ಬಿಡೋಣ. ಇಲ್ಲಿ ಕೆಳಗಡೆ ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನಿಗೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಡಿಸ್ಟೆನ್ಸ್ ಟು ಎಂಟಿ ಬರುತ್ತೆ, ಓಡೋಮೀಟರ್ ಬರುತ್ತೆ. ಕೆಳಗಡೆ ಇಲ್ಲಿ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ, ಹಿಂದ್ಗಡೆ ಕೂತಿರೋದನ್ನ ತೋರಿಸುತ್ತೆ. ಬ್ರೌಸ್ ಮಾಡ್ತಾ ಹೋಗೋಣ ಏನೇನಿದೆ ಅಂತ ಚೆಕ್ ಮಾಡೋಣ. ಇದು ಬಂದು ಲೇನ್ ಕೀಪ್ ಅಸಿಸ್ಟ್ ಕೊಟ್ಟಿರೋ ಅಂಥದ್ದು. ಲೈನ್ ಬಿಟ್ಟು ಆಚೆ ಹೋಗ್ತಾ ಇದ್ದೀರಾ ಅಂತಂದಾಗ ಸೊ ದಟ್ ಇಲ್ಲಿ ವಾರ್ನಿಂಗ್ ತೋರಿಸುತ್ತೆ ಅದು. ಇದನ್ನ ಬ್ರೌಸ್ ಮಾಡ್ತಾ ಹೋದರೆ ಕರೆಂಟ್ ಟ್ರಿಪ್ ಮೀಟರ್ ತೋರಿಸ್ತಾ ಇದೆ. ರೀಫಿಲಿಂಗ್ ಆದಮೇಲೆ ಎಷ್ಟು ದೂರ ಓಡಿದೆ, ಎಷ್ಟೊತ್ತು ಓಡಿದೆ, ಎಷ್ಟು ಮೈಲೇಜ್ ಕೊಟ್ಟಿದೆ, ರೀಸೆಟ್ ಆದಮೇಲೆ ಎಷ್ಟು ಕೊಟ್ಟಿದೆ, ಮತ್ತು ಆಟೋ ಸ್ಟಾರ್ಟ್ ಸಿಸ್ಟಮು ಫ್ಯೂಲಿಂಗ್ ಆದಮೇಲೆ ಎಷ್ಟೊತ್ತು ಓಡಿದೆ ಅನ್ನೋದನ್ನು ಸಹ ತೋರಿಸ್ತಾ ಇದೆ. ಆ್ಯಂಡ್ ಡಿಜಿಟಲ್ ಸ್ಪೀಡ್ ಬರುತ್ತೆ. ನೆಕ್ಸ್ಟ್ ಹೋದರೆ ಕಂಪಾಸ್ ಬರುತ್ತೆ. ಆ್ಯಂಡ್ ನೀವು ಮ್ಯಾಪ್ನ ಕನೆಕ್ಟ್ ಮಾಡ್ಕೊಂಡ್ರೆ ಫುಲ್ ಸ್ಕ್ರೀನ್ ಬರುತ್ತೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸಹ ಇದೆ ಈ ಕಾರಲ್ಲಿ. ಸೊ ಇದಿಷ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಕೊಟ್ಟಿರೋವಂಥದ್ದು. ಆ್ಯಂಡ್ ಈ ಥೀಮ್ ಏನಿದೆ ಇದು ಅಕಾರ್ಡಿಂಗ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಇನ್ಫೋಟೈನ್ಮೆಂಟ್ ಸ್ಕ್ರೀನಲ್ಲಿ ಕಂಟ್ರೋಲ್ ಮಾಡ್ಬೋದು. ಈಗ ನೋಡಿ, ಸೆಟ್ಟಿಂಗ್ಸಿಗೆ ಹೋಗಿ ವೆಹಿಕಲ್ಲಿಗೆ ಬಂದು ಕ್ಲಸ್ಟರಿಗೆ ಬಂದು ಇಲ್ಲಿ ನೋಡಿದ್ರೆ ನೋಡಿ ಸೆಲೆಕ್ಟ್ ಥೀಮ್ ಅಂತ ಇದೆ. ಸೊ ಲಿಂಕ್ ಟು ಡ್ರೈವ್ ಮೋಡ್ ಅಂತ ಕೊಟ್ಟಿರೋದ್ರಿಂದ ಅಕಾರ್ಡಿಂಗ್ ಟು ಡ್ರೈವ್ ಮೋಡ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಇವಾಗ ಇಲ್ಲಿ ಡ್ರೈವ್ ಮೋಡ್ ಇದೆ, ಚೇಂಜ್ ಮಾಡ್ತಾ ಹೋಗ್ತೀನಿ. ನೋಡಿ ಸ್ಪೋರ್ಟಿಗೆ ಒಂಥರ ಬಂತು, ಇಕೋಗೆ ಒಂಥರ ಬಂತು, ನಾರ್ಮಲಿಗೆ ಒಂಥರ ಬಂತು. ಬಟ್ ಅದನ್ನೇ ಇವಾಗ ನಾನು ಡಿಸೇಬಲ್ ಮಾಡಿ ಇದನ್ನು ಕ್ಲಾಸ್ ಎ ಅಂತ ಇದೆ ನೋಡಿ, ಇದು ಕ್ಲಾಸ್ ಎ. ಕ್ಲಾಸ್ ಬಿ ಕೊಟ್ಟರೆ ಈ ಥರ ಬರುತ್ತೆ. ಇವಾಗ ನಾನು ಕ್ಲಾಸ್ ಎಗೆ ಇಡ್ತೀನಿ. ಇದಕ್ಕೆ ಇಟ್ಬಿಟ್ಟು ಡ್ರೈವ್ ಮೋಡ್ಗಳನ್ನ ಚೇಂಜ್ ಮಾಡ್ತೀನಿ ನೋಡಿ, ಬಟ್ ಸೇಮ್ ಇರುತ್ತೆ. ಸೊ ದಟ್ ಯಾವುದೇ ಡ್ರೈವ್ ಮೋಡ್ಗೆ ಹಾಕಿದ್ರೂ ನಿಮಗೆ ಬೇಕಾಗಿರೋ ಥೀಮ್ನೇ ಇಟ್ಕೋಬೋದು, ಪ್ರಾಪರಾಗಿ ಕಾನ್ಫಿಗರ್ ಮಾಡ್ಕೋಬೋದು. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡು ಬರುತ್ತೆ, ಬಟ್ ಇಟ್ಸ್ ವೈರ್ಡ್ ಸ್ನೇಹಿತರೆ. ಆ್ಯಂಡ್ ಈ ಕಾರಲ್ಲಿ ವ್ಯಾಲೆಟ್ ಮೋಡ್ ಬರುತ್ತೆ, ಕ್ವೈಟ್ ಮೋಡ್ ಬರುತ್ತೆ. ಆ್ಯಂಡ್ ಜಿಯೋ ಸಾವನ್ ಸಹ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಫೋನ್ ಪ್ರೊಜೆಕ್ಷನಲ್ಲಿ ಆ್ಯಸ್ ಯೂಶುವಲ್ USB, ರೇಡಿಯೋ, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ. ಆ್ಯಂಡ್ ಬ್ಲೂ ಲಿಂಕ್ ಸಹ ಬರುತ್ತೆ ಈ ಕಾರಲ್ಲಿ. ಟೋಟಲಾಗಿ ಈ ಕಾರಲ್ಲಿ 70 ಬ್ಲೂ ಲಿಂಕ್ ಫೀಚರ್ಸ್ ಬರುತ್ತೆ. ಏನೇನಿದೆ ಅಂತ ಅನ್ನೋದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು. ಈ ಕಾರಲ್ಲಿ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಬಟ್ ಆಟೋ ವೈಪರ್ಸ್ ಕೊಟ್ಟಿಲ್ಲ. ದಟ್ಸ್ ಒನ್ ಸ್ಯಾಡ್ ಪಾರ್ಟ್. ಆಟೋಮೆಟಿಕ್ ಆಗಿರೋದ್ರಿಂದ ಪ್ಯಾಡಲ್ ಶಿಫ್ಟರ್ ಸಹ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಿಗೆ ಬಂದರೆ ಇದು ಬಂದು ನಾನು ಅವಾಗಲೇ ಹೇಳ್ದಂಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬ್ರೌಸ್ ಮಾಡೋಕ್ಕೆ ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ಸಿಗೆ ಕೊಟ್ಟಿರೋವಂಥದ್ದು. ಲೈಕ್ ಡಿಸ್ಟೆನ್ಸ್ ಎಷ್ಟು ಇಟ್ಕೋಬೇಕು, ಸ್ಪೀಡ್ ಎಷ್ಟು ಇಟ್ಕೋಬೇಕು ಅದನ್ನು ಸೆಟ್ ಮಾಡೋಕೆ ಕೊಟ್ಟಿರೋವಂಥದ್ದು. ಇಲ್ಲಿ ಬಂದು ವಾಯ್ಸ್ ಕಮಾಂಡಿಗೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಬರುತ್ತೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, ಕಾಲ್ ಪಿಕಪ್ ಮತ್ತು ಡಿಕ್ಲೈನ್ಗೂ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರಿಂಗ್ ಬಂದು ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಮುಂಚೆ ಕ್ರೆಟಾಲಿ ಬರೀ ಟಿಲ್ಟ್ ಒಂದೇ ಇತ್ತು, ಅಡ್ಜಸ್ಟ್ಮೆಂಟು ಟೆಲಿಸ್ಕೋಪಿಕ್ ಇಲ್ಲ. ಇವಾಗ ಟೆಲಿಸ್ಕೋಪಿಕ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ರೀಚ್ ಆಸ್ ವೆಲ್ ಆಸ್ ರೇಕ್ ಎರಡೂ ಇದೆ ಕ್ರೆಟಾಲಿ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇಟ್ಸ್ ಅ ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್. ಈ ಕಾರಲ್ಲಿ ಇವಾಗ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಡ್ಯುಯಲ್ ಝೋನ್ ಅಂತಂದರೆ ಕೋ ಡ್ರೈವರ್ ಸೈಡ್ ಒಂದು ಝೋನು ಮತ್ತು ಡ್ರೈವರ್ ಸೈಡು ಇನ್ನೊಂದು ಝೋನು. ನೋಡ್ಬೋದು ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಕೊಟ್ಟಿರೋವಂಥದ್ದು, ಮತ್ತು ಈವನ್ ಈ ಸೈಡ್ ಸಹ ಟೆಂಪ್ರೇಚರ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಟೆಂಪ್ರೇಚರು 17 ಇದೆ, ಈ ಕಡೆ 18.5 ಇದೆ. ನೋಡಿ ಇಂಡಿವಿಜುವಲ್ ಆಗಿ ಇದನ್ನು ಸೆಟ್ ಮಾಡ್ಕೋಬೋದು ನೀವು. ಲೋಗ್ ಹೋಯಿತು, ಬಟ್ ಇದನ್ನು ನೋಡಿ 18. ಇದು ಬಂದು ಬ್ಲೋಯರ್ ಸ್ಪೀಡಿಗೆ ಕೊಟ್ಟಿರೋವಂಥದ್ದು. ಬ್ಲೋಯರ್ ಕೂಡ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಈ ಹೋಲ್ ಪ್ಯಾನಲ್ ಏನಿದೆ ಆ್ಯಕ್ಚುಲಿ ಸ್ವಲ್ಪ ಓಲ್ಡ್ ಸ್ಕೂಲ್ ಫೀಲ್ ಕೊಡುತ್ತೆ ನೋಡಿದಾಗ, ಬಿಕಾಸ್ ಒಂದು ಫಾಂಟ್ ಆಗಿರ್ಬೋದು, ಪೂರ್ತಿ ಬಟನ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ದಿಸ್ ಮೇಕ್ಸ್ ಸೆನ್ಸ್ ಸ್ನೇಹಿತರೆ ನನ್ನ ಪ್ರಕಾರ. ಬಿಕಾಸ್ ಓಡಿಸ್ಬೇಕಾದ್ರೆ ಟಚ್ ಆಪರೇಟಿವ್ ಕೊಟ್ಟಿದ್ರು ಅಂತಂದರೆ, ಈಗ ವರ್ನಲ್ಲಿ ಇತ್ತಲ್ಲ ಆ ಥರ ಟಚ್ ಆಪರೇಟಿವ್ ಇತ್ತು ಅಂತಂದರೆ ಓಡಿಸ್ಬೇಕಾದ್ರೆ ತುಂಬ ಇನ್ಕನ್ವೀನಿಯೆಂಟ್ ಆಗಿರೋದು. ಇವಾಗ ಬಟನ್ಸ್ ಇರೋದ್ರಿಂದ ನಮ್ಗೆ ಒಂದ್ಸಲ ಮಸಲ್ ಮೆಮೊರಿ ಆಗೋಯ್ತು ಅಂತಂದರೆ ಇಟ್ ವಿಲ್ ಬಿ ಈಸಿ ಟು ಆಪರೇಟ್ ನನ್ನ ಪ್ರಕಾರ. ಕೆಳಗಡೆಗೆ ಬಂದರೆ ಚಾರ್ಜಿಂಗ್ ಆಪ್ಷನ್ಸ್ ನೋಡ್ಬೋದು. 4 ಟೈಪ್ ಚಾರ್ಜಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ.
ಟೈಪ್ ಸಿ ಕೊಟ್ಟಿದ್ದಾರೆ, 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, USB ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ ಇಟ್ಟು ನೀವು ಚಾರ್ಜ್ ಆಗ್ತಿರುವಾಗ ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಲೈಟ್ ಆನ್ ಆಗಿ ಫೋನ್ ಚಾರ್ಜ್ ಆಗ್ತಾ ಇದೆ ಅಂತ. ಇಲ್ಲಿ ಆಕ್ಚುಲಿ ರಬ್ಬರ್ ಪ್ಯಾಡ್ ಎಲ್ಲ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಕೆಳಗಡೆ ambient ಲೈಟ್ ಸಹ ಬರುತ್ತೆ. ನೋಡಿ ಇವಾಗ ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ, ಕೆಳಗಡೆ ನೋಡಿ ಬಂತು ಇವಾಗ ambient ಲೈಟು ಕಾನ್ಫಿಗರ್ ಮಾಡೋಕೆ ಆ್ಯಕ್ಚುಲಿ ಕೊಟ್ಟಿಲ್ಲ. ದಟ್ಸ್ ಒನ್ ಸ್ಯಾಡ್ ಪಾರ್ಟ್. ಆ್ಯಕ್ಚುಲಿ ಇರೋದು ಒಂದೇ ಕಲರು ಆ್ಯಂಡ್ ಇವನ್ ಅಲ್ಲಿ AC ವೆಂಟ್ ಟ್ರೀಟ್ಮೆಂಟ್ ಒಂಥರ ಡಿಸೈನ್ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇದೆ ಅಂತ ಅನ್ಸುತ್ತೆ, ಬಟ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇಲ್ಲ. ಒಂದು ಡಿಸೈನ್ ಎಲಿಮೆಂಟ್ ಥರ ತೊಗೊಂಬಂದಿದ್ದಾರೆ. ಮುಂಚೆ ಇದ್ದಿದ್ದೆ ಕ್ರೆಟಾ ಗೇರ್ ಲಿವರು, ಪಾರ್ಕಿಂಗ್ ಮೋಡು, ರಿವರ್ಸ್ ಮೋಡು, ನ್ಯೂಟ್ರಲು, ಡ್ರೈವ್ ಮೋಡು ಆ್ಯಂಡ್ ಇಲ್ಲಿ ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡ್ರೈವ್ ಮೋಡ್ಗೆ ಹಾಕಿ ರೈಟಿಗೆ ಸ್ಲಾಟ್ ಮಾಡಿದ್ರೆ ಸ್ಪೋರ್ಟ್ ಮೋಡ್ ಆಕ್ಟಿವೇಟ್ ಆಗುತ್ತೆ ಆ್ಯಂಡ್ ಇವನ್ ಪ್ಯಾಡಲ್ ಶಿಫ್ಟರ್ ಸಹ ಪ್ರೆಸ್ ಮಾಡಿದ್ರು ಆಕ್ಟಿವೇಟ್ ಆಗುತ್ತೆ. ಡ್ರೈವಿಂಗ್ ಹೋದಾಗ ನಿಮಗೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಟ್ರ್ಯಾಕ್ಷನ್ ಮೋಡು ಮತ್ತು ಡ್ರೈವ್ ಮೋಡ್ ಎರಡೂ ಬರುತ್ತೆ. ಇದೆರಡು ಕೂಡ ಆಟೋಮೆಟಿಕಲ್ಲೇ ಬರೋದು, ಮ್ಯಾನ್ಯುಯಲ್ ತೊಗೊಂಡ್ರೆ ಬರಲ್ಲ. ಆ್ಯಂಡ್ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಏನಿದೆ ಅಡಾಸ್ದು, ಅದು ಕೂಡ ಆಟೋಮೆಟಿಕಲ್ಲೇ ಬರೋದು. ಮ್ಯಾನ್ಯುಯಲ್ ತೊಗೊಂಡ್ರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇರಲ್ಲ. ಅದು ಬಿಟ್ಟು ರೆಸ್ಟ್ ಆಫ್ ದ 18 ಅಡಾಸ್ ಫೀಚರ್ಸ್ ಇರುತ್ತೆ. ಕಾರಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ಆಟೋ ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಸೀಟ್ ವೆಂಟಿಲೇಷನ್ ಸಹ ಕೊಟ್ಟಿದ್ದಾರೆ. ಡ್ರೈವರು ಮತ್ತು ಕೋ ಡ್ರೈವರ್ ಎರಡಕ್ಕೂ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು 360 ಡಿಗ್ರಿ ಕ್ಯಾಮ್ರಾಗೆ ನೋಡಿ. ಕ್ಲಾರಿಟಿ ಯಾವ ಲೆವೆಲ್ಗಿದೆ ಅಂತಂದರೆ ಸೈಕಾಗಿದೆ. ಬಟ್ ನಿಮ್ಗೆ ಚೆನ್ನಾಗಿ ಗೊತ್ತು ಹುಂಡೈ ಅಂಡರೆ ಕಿಯಾ ಬರೋದು. ಮೊನ್ನೆ ತಾನೇ ಸಾನೆಟ್ದು ರಿವ್ಯೂ ಮಾಡಿದೆ. ಒಂದು ವೇಳೆ ನೀವು ಸಾನೆಟ್ದು ರಿವ್ಯೂ ನೋಡಿಲ್ಲ ಅಂತಂದ್ರೆ ಈ ಕಡೆ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅದರಲ್ಲೂ ಕೂಡ ಸೇಮ್ ಸಾರ್ಟ್ ಆಫ್ ಇಂಟರ್ಫೇಸ್ ಇತ್ತು ಈ ಕ್ಯಾಮ್ರಾದು. ಲೈಕ್ ಈ ಆ್ಯಂಗಲ್ ಆಗಿರ್ಬೋದು ನೋಡಿ, ಟಾಪ್ ಆ್ಯಂಗಲ್ ಬಂತು, ಇದು ಬಂದು ಅಕ್ಕಪಕ್ಕ ಇರುವಂತಹ ಆ್ಯಂಗಲ್ಗಳು. ಬಟ್ ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಹೆವಿ ಕ್ರಿಸ್ಪ್ ಆಗಿದೆ. ಇದು ಬಂದು ಸರೌಂಡ್ ಏನಿದೆ ಅಂತ ನೋಡೋಕ್ಕೆ 3D ವ್ಯೂ. ಆ್ಯಕ್ಚುಲಿ ಸುತ್ತಮುತ್ತ ಏನಿದೆ ಅಂತ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಕ್ಲಾರಿಟಿ ಕೂಡ ಸೈಕ್ ಆಗಿದೆ ಸ್ನೇಹಿತರೆ, ಸಖತ್ತಾಗಿದೆ ಕ್ಲಾರಿಟಿ. ಆ್ಯಂಡ್ ಈ ಗೈಡ್ಲೈನ್ಸ್ ಏನಿದೆ ದೀಸ್ ಆರ್ ಅಡಾಪ್ಟಿವ್ ಸ್ನೇಹಿತರೆ. ಸ್ಟೇರಿಂಗ್ ತಿರುಗಿಸ್ತಾ ಇದ್ದೀನಿ ನೋಡಿ, ಇವನ್ ಅದು ಸಹ ತಿರುಗ್ತಾ ಇದೆ. ಆ್ಯಕ್ಚುಲಿ ಇವನ್ ಬ್ಲೈಂಡ್ ಸ್ಪಾಟ್ ವ್ಯೂ ಸಹ ಇದೆ. ಅಂದರೆ ಇಂಡಿಕೇಟರ್ ಕೊಟ್ಟರೆ ನೋಡ್ಬೋದು, ರೈಟ್ ಇಂಡಿಕೇಟರ್ ಕೊಟ್ಟರೆ ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ, ಲೆಫ್ಟ್ ಇಂಡಿಕೇಟರ್ ಕೊಟ್ಟರೆ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಇದೇ ಬ್ಲೈಂಡ್ ವ್ಯೂ ಮಾನಿಟರು, ಅದು ಬಂದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್. ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ, ಎರಡು ಡಿಫ್ರೆಂಟ್. ಇವನ್ ಇಲ್ಲಿ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಲೈಕ್ ಆಲ್ಮೋಸ್ಟ್ ಒಂದು 1/2 ಲೀಟರ್ ಬಾಟಲ್ ಇಟ್ಕೋಬಹುದು, ಅಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ ಗ್ಲೋಬಾಕ್ಸಿಗೆ ಬಂದರೆ ಇವನ್ ಗ್ಲೋಬಾಕ್ಸಲ್ಲಿ ಕೂಲಿಂಗ್ ಫಂಕ್ಷನ್ ಸಹ ಇದೆ. ಆಟೋ ಡಿಮಿಂಗ್, IRVM ಬರುತ್ತೆ, SOS ಬಟನ್ ಕೊಟ್ಟಿದ್ದಾರೆ, ಟೋಯಿಂಗ್ ಹುಕ್ಕಿ ಕೊಟ್ಟಿದ್ದಾರೆ ಮತ್ತು ಬ್ಲೂ ಲಿಂಕಿ ಕೊಟ್ಟಿದ್ದಾರೆ. ಇಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿರೋಂಥದ್ದು ನೋಡ್ಬೋದು. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ವೈಟ್ ಲೈಟು, ತುಂಬ ಪ್ರೀಮಿಯಂ ಅನ್ಸುತ್ತೆ. ಸನ್ಶೇಡಲ್ಲಿ ಟೋಲ್ಡರ್ ಶೀಟ್ ಮಾತ್ರ ಇದೆ. ಈ ಕಡೆ ಬರೀ ಮಿರರ್ ಕೊಟ್ಟಿದ್ದಾರೆ, ಲೈಟ್ ಆನ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿರೋದು. ಈ ಕಾರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಸಹ ಬರುತ್ತೆ, ಒನ್ ಟಚ್ ಆಪರೇಟಿವ್. ಬಟ್ ಲೆಟ್ಸ್ ಆಪರೇಟ್ ದಿಸ್ ವಿತ್ ವಾಯ್ಸ್ ಕಮಾಂಡ್ ಸ್ನೇಹಿತರೆ. ಓಪನ್ ಸನ್ರೂಫ್. ನೋಡ್ಬೋದು ಸನ್ರೂಫ್ ಓಪನ್ ಆಗ್ತಾ ಇದೆ ಇವಾಗ. ಇಟ್ಸ್ ಅ ಪ್ಯಾನೋರಾಮಿಕ್ ಸನ್ರೂಫ್, ತುಂಬ ಹ್ಯೂಜ್ ಸನ್ರೂಫು. ಒಳಗಡೆ ಒಳ್ಳೆ ಗಾಳಿ ಮತ್ತು ಬೆಳಕು ಬರೋಕ್ಕೆ ಎಷ್ಟು ದೊಡ್ಡ ಸನ್ರೂಫ್ ಕೊಡ್ಬೋದು ಅಷ್ಟು ದೊಡ್ಡ ಸನ್ರೂಫ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇವಾಗ ಕ್ಲೋಸ್ ಮಾಡೋಣ ಸನ್ರೂಫು. ಕ್ಲೋಸ್ ಸನ್ರೂಫ್. ನೋಡ್ಬೋದು ಸನ್ರೂಫ್ ಇವಾಗ ಕ್ಲೋಸ್ ಆಗ್ತಾರೆ. ಜೊತೆಗೆ ಬ್ಲೈಂಡ್ ಕೂಡ ಕ್ಲೋಸ್ ಆಗುತ್ತೆ. ಇದೊಂದೇ ಗ್ಲಿಚ್ ಸ್ನೇಹಿತರೆ, ಕಂಟ್ರೋಲ್ ಮಾಡೋಕೆ ಒಂದೇ ಒಂದು ಕೊಟ್ಟಿರೋದು. ಬಟ್ ಕರೆಕ್ಟಾಗಿ ಆಪ್ರೇಟ್ ಮಾಡೋದು ಕಲ್ತ್ರೆ ನೀವು ಬ್ಲೈಂಡು ಮತ್ತು ಸನ್ರೂಫು ಇಂಡಿವಿಜುವಲ್ ಆಗಿ ನೀವು ಓಪನ್ ಮಾಡ್ಬೋದು. ಅದು ನಿಮ್ಮ ಸ್ಕಿಲ್ಸ್ ಮೇಲೆ ನಿಂತಿರತ್ತೆ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಇದಿಷ್ಟು ಇಂಟೀರಿಯರ್ ಆಗಿತ್ತು. ಆ್ಯಂಡ್ ಈ ಕಾರಲ್ಲಿ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಸಹ ತೋರಿಸುತ್ತೆ. ನೋಡ್ಬೋದು ಲೈಕ್ ಡೋರ್ ಅಜಾರ್ ವಾರ್ನಿಂಗ್ ಎಲ್ಲ ಬರುತ್ತೆ. ಬಟ್ ಕಾರ್ನ ಆಫ್ ಮಾಡಿದಾಗ ಏನಾದ್ರು ತೋರಿಸುತ್ತಾ ನೋಡೋಣ. ಕರೆಂಟ್ ಟ್ರಿಪ್ ಮೀಟರ್ ತೋರಿಸ್ತಾ ಇದೆ. ಡೋರ್ ಓಪನ್ ಮಾಡಿದ್ರೆ ನೋಡ್ಬೋದು ಎರಡು ಕಡೆನೂ ಈ ಥರ ಒಂದು ಗ್ರಾಫಿಕ್ಸ್ ಬಂದು ಅಲ್ಲಿ ಹುಂಡೈ ಲೋಗೋ ಬರುತ್ತೆ ಮತ್ತು ಒಂದು ಸೂದಿಂಗ್ ಸೌಂಡ್ ಸಹ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಇಂಜಿನ್ ಕತೆಗೆ ಬಂದರೆ ನೀವು ನೋಡ್ತಾ ಇರೋದು 1.5 ಲೀಟರ್ MPI ಇಂಜಿನು. ಮೋಸ್ಟ್ ಆಫ್ ದ ಪೀಪಲ್ MPI ಇಂಜಿನ್ಗೆ ಆಫ್ ಮಾಡೋದು ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ. ಟರ್ಬೋ ವೇರಿಯಂಟು ಡೀಸೆಲ್ ತುಂಬ ರೇರ್ ತೊಗೊಳೋದು. ಆ್ಯಕ್ಚುಲಿ ಈ ಇಂಜಿನು 115 PS ಪವರ್ ಮತ್ತು 143 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂತಹ ಇಂಜಿನು. ಇಟ್ಸ್ ಅ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನು. ನೋಡ್ಬೋದು ಸೌಂಡ್ ಹೆಂಗಿದೆ ಅಂತ ಅನ್ನೋದು. ಈ ಸೌಂಡಲ್ಲೇ ಮೇಕೌಟ್ ಮಾಡ್ಬೋದು ಎಷ್ಟು ರಿಫೈನ್ಡ್ ಇದೆ ಇಂಜಿನ್ ಅಂತ ಅನ್ನೋದು. ಇಂಜಿನ್ ಬೇ ಮಾತ್ರ ಹೆವಿ ದೊಡ್ಡದಿದೆ ಆ್ಯಂಡ್ ಟರ್ಬೋ ಇಂಜಿನ್ ಅಕೊಮೊಡೇಟ್ ಮಾಡ್ಬೋದು. ನೋಡ್ಬೋದು ಬಿಕಾಸ್ ಇಲ್ಲಿ ಸ್ವಲ್ಪ ಸ್ಪೇಸಿಂಗ್ ಎಲ್ಲ ಎಂಟಿ ಕಾಣುತ್ತೆ. ಸೊ ಟರ್ಬೋ ಪೆಟ್ರೋಲ್ ಕೂಡ ಇದೆ ಆ್ಯಂಡ್ ಡೀಸೆಲ್ ಸಹ ಇದೆ. ಸೊ ಟೋಟಲಾಗಿ 3 ಇಂಜಿನ್ ಆಪ್ಷನ್ಸ್ ಆ್ಯಂಡ್ 4 ಗೇರ್ ಬಾಕ್ಸ್ ಬರುತ್ತೆ. ವೈಡ್ ರೇಂಜ್ ಆಫ್ ಆಡಿಯನ್ಸ್ಗೆ ಕ್ರೆಟಾನ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ ಹುಂಡೈನವರು. ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ. ಕ್ಯಾಬಿನ್ ಒಳಗಡೆ ನಾಯ್ಸು ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ, NVH ಲೆವೆಲ್ಸು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ. ನೆಕ್ಸ್ಟು ಈ ಕ್ರೆಟಾದು ಸೇಫ್ಟಿ ಫೀಚರ್ಸ್ ಏನೇನಿದೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಬಿಕಾಸ್ ಆಲ್ಮೋಸ್ಟ್ 70 ಸೇಫ್ಟಿ ಫೀಚರ್ಸ್ ಇದೆ ಸ್ನೇಹಿತರೆ. ಅದರಲ್ಲಿ 35 ಫೀಚರ್ಸು ಸ್ಟ್ಯಾಂಡರ್ಡ್ ಫೀಚರ್ಸೇ ಕೊಟ್ಬಿಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್.
70 ಫೀಚರ್ಸಲ್ಲಿ ನಿಮಗೆ 19 ಫೀಚರ್ಸು ಎಡಾಸ್ದೇ ಬರುತ್ತೆ. ಸೊ ರೆಸ್ಟ್ ಆಫ್ ದ ಫೀಚರ್ಸ್ ಆರ್ 51 ಫೀಚರ್ಸು. ಸೊ ತುಂಬಿಟ್ಟಿದ್ದಾರೆ. ಫೀಚರ್ಸ್ ಒಂದೇ ಅಲ್ಲ, ಸೇಫ್ಟಿ ಫೀಚರ್ಸು ಸಹ ಸರಿಯಾಗಿ ತುಂಬಿದ್ದಾರೆ ಈ ಕಾರಲ್ಲಿ. ಸೊ ನನ್ನ ಪ್ರಕಾರ ಕ್ರ್ಯಾಶ್ ಟೆಸ್ಟ್ ಆಗಬೇಕು. ಆ್ಯಂಡ್ ಕ್ರ್ಯಾಶ್ ಟೆಸ್ಟಲ್ಲಿ ಡೆಫಿನೆಟ್ಲಿ 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ತೊಗೊಳತ್ತೆ, ಮತ್ತು ಭಾರತ್ ಎನ್ಕ್ಯಾಪಲ್ಲೂ 5 ಸ್ಟಾರ್ ತೊಗೊಳತ್ತೆ ಅನ್ನೋ ನಂಬಿಕೆ ನನಗಿದೆ ಈ ಕ್ರೇಟಾ. ಬಿಕಾಸ್ ಅಷ್ಟು ಸೇಫ್ಟಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಹುಂಡೈನವರು. ಬಿಕಾಸ್ ವರ್ನಾ ಇಸ್ ದ ಪ್ರೂಫ್ ಆ್ಯಕ್ಚುಲಿ 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಹುಂಡೈ ಕಾರ್ಸ್ಗಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ನೋದು. ಸೊ ಕ್ರೇಟಾ ಕೂಡ ಡೆಫಿನೆಟ್ಲಿ 5 ಸ್ಟಾರ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಬಟ್ ಲೆಟ್ಸ್ ವೇಟ್ ಫಾರ್ ದಿ ಕ್ರ್ಯಾಶ್ ಟೆಸ್ಟ್. ಸೊ ಇವಾಗ ಟೈಟಲಲ್ಲಿ ಏನು ಕೊಟ್ಟಿದ್ದೆ ನಾನು ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಪಾಯಿಂಟ್ ಸ್ನೇಹಿತರೆ, ಕ್ರೆಟಾದು ಪ್ರೈಸಿಂಗ್ ನನ್ನ ಪ್ರಕಾರ. ಸೊ ಪ್ರೈಸಿಂಗ್ ನೋಡಿದ ತಕ್ಷಣ ಗುರು ನೀನು ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾ ಇದೆಯಾ, ಡೆಫಿನೆಟ್ಲಿ ಇಟ್ಸ್ ಆನ್ ಅ ಹೈಯರ್ ಸೈಡ್ ಅಂತ ಹೇಳ್ತೀರಾ ನೀವು. ಸೆಗ್ಮೆಂಟಲ್ಲಿ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಅಟ್ರಾಕ್ಟಿವ್ ಸ್ನೇಹಿತರೆ. ಬಿಕಾಸ್ ತುಂಬ ಹೈಯರ್ ರೇಂಜಿಗಂತೂ ಪ್ರೈಸಿಂಗ್ನ ಇಟ್ಟಿಲ್ಲ ಈ ಕ್ರೆಟಾದು. ಬಟ್ ಪ್ರೈಸ್ಗೆ ಏನೇನು ಫೀಚರ್ಸು ದೇ ಹ್ಯಾವ್ ಗಿವನ್ ದಟ್ಸ್ ಟೋಟಲಿ ಅಟ್ರಾಕ್ಟಿವ್. ಸೆಕೆಂಡ್ ಪಾಯಿಂಟ್ ಬಂದು ಇದ್ರ ಡಿಸೈನ್ ಸ್ನೇಹಿತರೆ. ಡಿಸೈನು ಕ್ರೆಟಾದ್ ನಿಮಗೆ ಗೊತ್ತು ಆಲ್ಮೋಸ್ಟ್ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಒಂದು ಫ್ರೆಶ್ ಲುಕ್ ಕೊಡ್ತಾ ಇದೆ, ಮತ್ತು ಪ್ರೀಮಿಯಂ ಲುಕ್ ಸಹ ಕೊಡ್ತಾ ಇದೆ ಅಂತ ಹೇಳ್ಬೋದು. ಮುಂಚೆ ತುಂಬ ಸಬ್ಜೆಕ್ಟಿವ್ ಇತ್ತು ಡಿಸೈನು, ಬಟ್ ಇವಾಗ ಆ ಪ್ರಾಬ್ಲಮ್ ಇಲ್ಲ. ದೇ ಹ್ಯಾವ್ ವರ್ಕ್ ಆನ್ ದ ಡಿಸೈನ್ ಆ್ಯಂಡ್ ನನ್ನ ಪ್ರಕಾರ ಇಟ್ ಲುಕ್ಸ್ ಗುಡ್ ಆ್ಯಂಡ್ ನೀಟ್. ಮೂರನೇದು ಬಂದು ಇಟ್ಸ್ ಅ ಫೀಚರ್ ಪ್ಯಾಕ್ ಕಾರ್ ಸ್ನೇಹಿತರೆ. ಫೀಚರ್ಸ್ ನೋಡಿದ್ರೆ ಯಾವ ಲೆವೆಲಿಗೆ ತುಂಬಿಟ್ಟಿದ್ದಾರೆ ಅಂತ ಅನ್ನೋದು. ಬಟ್ ಸ್ಟಿಲ್ ಇಟ್ ಮಿಸ್ಸಸ್ ಆನ್ ಸರ್ಟೈನ್ ಫೀಚರ್ಸ್ ಲೈಕ್ 18 ಇಂಚ್ ಅಲಾಯ್ ವೀಲ್ ಆಗಿರ್ಬೋದು, ಅಥವಾ ರೈನ್ ಸೆನ್ಸಿಂಗ್ ವೈಪರ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಒಂದಿಷ್ಟು ಫೀಚರ್ಸ್ಗಳು ಕಮ್ಮಿ ಆಗಿದೆ. ಯಾಕೆ ಅಂತಂದರೆ ಕ್ರೆಟಾ ಎನ್ಲೈನ್ ಬರ್ತಾ ಇದೆ. ಇಟ್ಸ್ ಅ ಸ್ಪೋರ್ಟಿಯರ್ ವರ್ಷನ್ ಆಫ್ ಕ್ರೆಟಾ. ಅಂದರೆ ಇಂಜಿನ್ನಲ್ಲಿ ಏನೇ ಚೇಂಜ್ ಇರಲ್ಲ, ಇಟ್ಸ್ ಅ ಟರ್ಬೋ ಪೆಟ್ರೋಲ್ ಇಂಜಿನ್ ಓನ್ಲಿ. ಬಟ್ ಸಸ್ಪೆನ್ಷನ್ನ ಸ್ವಲ್ಪ ಸ್ಟಿಫ್ ಮಾಡಿರ್ತಾರೆ. ಅಂದರೆ ಬೇಸಿಕ್ಲಿ ಕಾರ್ ಡೈನಾಮಿಕ್ಸ್ ಏನಿರುತ್ತೆ ಚೇಂಜ್ ಆಗುತ್ತೆ ಎನ್ಲೈನ್ ಕ್ರೆಟಾಲಿ. ಸೊ ದಟ್ ಇಟ್ ವಿಲ್ ಬಿ ಸೋ ಫನ್ ಆ್ಯಂಡ್ ಇಟ್ ವಿಲ್ ಬಿ ಸೋ ಗುಡ್ ಟು ಡ್ರೈವ್. ನಾಲ್ಕನೇ ಪಾಯಿಂಟ್ ಬಂದು ಇಟ್ಸ್ ಅ ಸೇಫರ್ ಕಾರ್ ಸ್ನೇಹಿತರೆ. ಕ್ರೆಟಾ ಸೇಫರ್ ಕಾರ್ ಅಂದ ತಕ್ಷಣ ಕ್ರ್ಯಾಶ್ ಟೆಸ್ಟ್ ಆಗಿಲ್ಲ ಹೆಂಗರು ಹೇಳ್ತೀಯ ಅಂತ. ಬೇಸ್ಡ್ ಆನ್ ದ ಲೈಕ್ ಏನು AHSS ಮತ್ತು ಕೊಟ್ಟಿರುವಂತಹ ಸೇಫ್ಟಿ ಫೀಚರ್ಸು, ಮತ್ತು ಬಾನೆಟೆಲ್ಲ ಎತ್ತು ನೋಡಿದಾಗ ಸ್ವಲ್ಪ ಹೆವಿನೇ ಇತ್ತು. ಏನು ಅಂತ ಏನು ಟೊಳ್ಳಿಲ್ಲ. ಮತ್ತು ಹಿಂದ್ಗಡೆ ಬೂಟು ಅಷ್ಟೇ ಲೈಕ್ ಅಂತ ಏನು ಟೊಳ್ಳಿರಲಿಲ್ಲ. ಸೊ ತುಂಬ ಒಂಥರ ಸಾಲಿಡ್ ಫೀಲ್ ಕೊಡ್ತಾ ಇದೆ ನನಗೆ. ಸೊ ಕ್ರ್ಯಾಶ್ ಟೆಸ್ಟಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಿಫ್ತ್ ಪಾಯಿಂಟ್ ಬಂದು ನಾನು ಅವಾಗಲೇ ಹೇಳ್ದಂಗೆ ಈ ಕಾರಲ್ಲಿ ಕೊಟ್ಟಿರುವಂತಹ ಇಂಜಿನ್ ಆಪ್ಷನ್ಸ್ ಮತ್ತು ಟ್ರಾನ್ಸ್ಮಿಷನ್ ಆಪ್ಷನ್ಸು. ಟೋಟಲ್ ಆಗಿ 3 ಇಂಜಿನ್ ಆಪ್ಷನ್ಸು ಮತ್ತು 4 ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾರ್ಮಲ್ MPI ಇದೆ, ಡೀಸೆಲ್ ಇದೆ, ಟರ್ಬೋ ಪೆಟ್ರೋಲ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಸೊ ಆ ಥರದ ಒಂದು ಆಪ್ಷನ್ಸು ಕೊಟ್ಟಿದ್ದಾರೆ ಕ್ರೆಟಾಲಿ. ಕಾರ್ ಎಂಥೂಸಿಯಾಸ್ಟ್ಗಳಿಗೆ ಟರ್ಬೋ ಪೆಟ್ರೋಲ್ ತೊಗೋಬೋದು. ಬಟ್ ನನಗೆ ಕಾರಿನ ಡೈನಾಮಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತಂದರೆ ಕ್ರೆಟಾ ಎಂದೇನು ಬರ್ತಾರೆ, ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ಇಟ್ ಸ್ನೇಹಿತರೆ. ಇದಿಷ್ಟು ಕ್ರೆಟಾದು ವ್ಲಾಗ್ ಆಗಿತ್ತು. ಕ್ರೆಟಾ ಎನ್ಲೈನು ಬರ್ತಾರೆ, ಬಂದಾಗ ಡೆಫಿನೆಟ್ಲಿ ಅದನ್ನ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಈ ಕಾರ್ದು ಡ್ರೈವ್ ರಿವ್ಯೂ ಸಹ ಬಾಕಿ ಇದೆ. ನಾನು ಅವಾಗಲೇ ಹೇಳ್ದಂಗೆ ಇದನ್ನೂ ಸಹ ಮಾಡ್ತೀನಿ. ಆ್ಯಂಡ್ ಈ ಕ್ರೆಟಾಲಿ ಯಾವ ವೇರಿಯಂಟ್ ಬೆಸ್ಟ್ ಬೈ ಇದನ್ನೂ ಸಹ ತಿಳಿಸ್ಕೊಡ್ತೀನಿ. ಸೊ ಇನ್ನೂ 2 ಬ್ಲಾಗ್ ಇದೆ ಈ ಕಾರ್ ಬಗ್ಗೆನೇ. ಸ್ಟೇ ಟ್ಯೂನ್ ಟು ಮೈ ಚಾನಲ್ ಸ್ನೇಹಿತರೆ. ಗೊತ್ತಾಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ನನ್ನ ಚಾನಲ್ಗೆ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದು ಗೊತ್ತು. ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮುಖಾಂತರ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಪೀಸ್.